ಹಲೋ ನಮಸ್ಕಾರ ಎಲ್ರಿಗೂ. ಹೋದ ವಾರ ಬೆಂಗಳೂರಲ್ಲಿ ಬೆಂಗಳೂರು ಕರಗ ಮತ್ತು ರಥೋತ್ಸವ ಇತ್ತು. ಹಾಗಿದ್ರೆ ಕರಗ ಅಂದರೆ ಏನು, ಅದನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂತ ಬನ್ನಿ ನೋಡೋಣ. ಕರಗ ಅಂದರೆ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಜಾನಪದ ಆಚರಣೆ. ಈ ಸಂದರ್ಭದಲ್ಲಿ ಆದಿಶಕ್ತಿ ಶ್ರೀ ದ್ರೌಪದಿಯನ್ನು ವಹ್ನಿಕುಲ ಕ್ಷತ್ರಿಯ ಜನಾಂಗದವರು ಕುಲದೇವತೆಯಾಗಿ ಆರಾಧಿಸುತ್ತಾರೆ. ಶತಮಾನಗಳ ಇತಿಹಾಸವನ್ನೇ ಹೊಂದಿರುವ ವಿಶ್ವಪ್ರಸಿದ್ಧ ಬೆಂಗಳೂರು ಕರಗಕ್ಕೆ ತನ್ನದೇ ಆದ ವಿಶೇಷ ಮಹತ್ವವಿದೆ. ಆದಿಶಕ್ತಿಯನ್ನು ಆರಾಧಿಸುವ ಹಲವಾರು ಪ್ರಮುಖ ಉತ್ಸವಗಳಲ್ಲಿ ಕರಗ ಮಹೋತ್ಸವವು ಒಂದು. ಈ ಕರಗ ಎನ್ನೋ ಪದ ವಿಶೇಷ ಅರ್ಥವನ್ನು ಹೊಂದಿದೆ. ಕರಗ ಎಂದರೆ ಅಕ್ಷರಃ ಕುಂಭ ಎಂಬುದಾಗಿದೆ. ಕರಗ ಎನ್ನೋ ಹೆಸರಲ್ಲಿ ಒಂದೊಂದು ಶಬ್ದಕ್ಕೂ ಒಂದೊಂದು ಅರ್ಥ ಇದೆ. ಕ ಎಂದರೆ ಕೈಯಿಂದ ಮುಟ್ಟದೆ, ರ ಎಂದರೆ ರುಂಡದ ಮೇಲೆ ಧರಿಸುವ, ಗ ಎಂದರೆ ತಿರುಗುವುದು ಎಂದು ಅರ್ಥ. ವಹ್ನಿಕುಲ ಕ್ಷತ್ರಿಯದ ವಿವಿಧ ಪಂಗಡಗಳು ದ್ರೌಪದಿಯನ್ನು ಕುಲದೇವತೆಯಾಗಿ ಆರಾಧನೆ ಮಾಡ್ತಾರೆ. ದ್ರೌಪದಿ ಅವರಿಗೆ ಆದಿಶಕ್ತಿ. ಅವಳ ಹೆಸರಲ್ಲೇ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಬರೋ ಚೈತ್ರ ಪೌರ್ಣಿಮೆ ಅಂದರೆ ಚೈತ್ರ ಹುಣ್ಣಿಮೆ ದಿನ ಕರಗ ಮಹೋತ್ಸವನ ಆಚರಣೆ ಮಾಡ್ತಾರೆ. ಬೆಂಗಳೂರಲ್ಲಿ ತಿಗಳರಪೇಟೆಯಲ್ಲಿ ದ್ರೌಪದಿ ಹಾಗೂ ಧರ್ಮರಾಯಸ್ವಾಮಿ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲೇ ಕರಗ ಉತ್ಸವಕ್ಕೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳು ನಡೆಯುತ್ತದೆ. ಈ ಕರಗ ಆಚರಣೆ ಹಿಂದೆನೂ ಸಹ ಒಂದು ವಿಶೇಷ ಹಾಗೂ ರೋಚಕ ಕಥೆ ಇದೆ. ಈ ಕಥೆ ಪ್ರಕಾರ ಕುರುಕ್ಷೇತ್ರ ಯುದ್ಧ ಆದಮೇಲೆ ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆಯನ್ನು ತಪ್ಪಿ ಬೀಳುತ್ತಾಳೆ. ದ್ರೌಪದಿ ಮೂರ್ಛೆ ತಪ್ಪಿ ಬಿದ್ದಿದ್ದನ್ನು ಪಾಂಡವರು ನೋಡೋದಿಲ್ಲ, ಹಾಗೆಯೇ ಮುಂದೆ ಹೋಗ್ತಾರೆ. ಅವಳಿಗೆ ಎಚ್ಚರ ಆಗಿ ಬಂದು ನೋಡಿದಾಗ ತಿಮಿರಾಸುರ ಎಂಬ ರಾಕ್ಷಸ ದೂರದಲ್ಲಿ ನಿಂತು ನೋಡ್ತಾ ಇರ್ತಾನೆ ದ್ರೌಪದಿನ. ಆಗ ದ್ರೌಪದಿ ಆದಿಶಕ್ತಿ ರೂಪವನ್ನು ತೋರುತ್ತಾ ತಿಮಿರಾಸುರನನ್ನು ಸದೆ ಬಡಿಯಲು ತನ್ನ ತಲೆಯಿಂದ ಯಜಮಾನರನ್ನು, ಹಣೆಯಿಂದ ಗಣಚಾರಿಗಳನ್ನು, ಕಿವಿಗಳಿಂದ ಗೌಡರನ್ನು, ಬಾಯಿಯಿಂದ ಗಂಟೆ ಪೂಜಾರಿಗಳನ್ನು ಮತ್ತು ಹೆಗಲಿನಿಂದ ವೀರಕುಮಾರರನ್ನು ಸೃಷ್ಟಿ ಮಾಡುತ್ತಾಳೆ. ಹೀಗೆ ಹುಟ್ಟಿದ ಇವರೆಲ್ಲರೂ ಸೇರಿ ಆ ರಾಕ್ಷಸನ್ನ ಎದುರು ಹೋರಾಡಿ ಗೆಲ್ಲುತ್ತಾರೆ. ನಂತರ ದ್ರೌಪದಿ ಆದಿಶಕ್ತಿಯಾಗಿ ಭೂಮಿಗೆ ಮರಳಿ ಬಾರದಂತೆ ಕೈಲಾಸಕ್ಕೆ ಹೋಗಿ ನೆಲೆಸಲು ನಿರ್ಧರಿಸುತ್ತಾಳೆ. ತಾಯಿಯ ಅಗಲುವಿಕೆಯನ್ನು ನೆನೆದು ಆಕೆಯನ್ನು ಹೋಗದಂತೆ ಮಕ್ಕಳು ಬೇಡಿಕೊಳ್ಳುತ್ತಾರೆ. ಆಗ ಕೃಷ್ಣನು ಮಕ್ಕಳಿಗೆ ತಾಯಿಯನ್ನು ಹೋಗದಂತೆ ತಡೆಯಲು ತಮ್ಮ ಕೈಯಲ್ಲಿರುವ ಕತ್ತಿಯಿಂದ ತಮ್ಮ ಎದೆಗೆ ತಿವಿದುಕೊಳ್ಳುತ್ತಾ, ನಮಗೆ ನೀನಲ್ಲದೆ ಇನ್ಯಾರು ದಿಕ್ಕು, ಹೋಗದಿರು ಎಂದು ತಮ್ಮ ನೋವನ್ನು ತೋಡಿಕೊಳ್ಳಲು ಹೇಳುತ್ತಾನೆ. ಇದನ್ನು ನೋಡಿ ದ್ರೌಪದಿಗೆ ಮರುಕವಾಗಿ ಪ್ರತಿ ವರ್ಷವೂ 3 ದಿನ ಭೂಮಿಗೆ ಬಂದು ಮಕ್ಕಳೊಂದಿಗೆ ಇರುವುದಾಗಿ ಭರವಸೆಯನ್ನು ನೀಡುತ್ತಾಳೆ. ಆ 3 ದಿನಗಳನ್ನೇ ಕರಗ ಎಂದು ಆಚರಣೆ ಮಾಡ್ತಾರೆ. ಕರಗ ಆಚರಣೆ ಆಗಿದ ಮಾರನೇ ದಿನ ರಥೋತ್ಸವ ನಡೆಯುತ್ತೆ. ಬೆಂಗಳೂರಿನ ಮುಖ್ಯ ರಾಜಬೀದಿಗಳಲ್ಲಿ ದೇವರುಗಳನ್ನು, ವಿವಿಧ ಬಗೆಯ ದೇವರುಗಳು ಮೆರವಣಿಗೆ ಹೊರಡ್ತವೆ. ಇದೊಂಥರ ಜಾತ್ರೆ ಅಂತಲೇ ಸಹ ಹೇಳ್ಬೋದು. ಜಾತ್ರೆಯಲ್ಲಿ ನಮಗೆ ಮಕ್ಕಳಿಗೆ ಆಟ ಸಾಮಾನು ಮತ್ತು ವಿವಿಧ ಬಗೆಯ ಅಂಗಡಿಗಳನ್ನು ಸಹ ಇಟ್ಟಿರ್ತಾರೆ. ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲನೂ ತಗೊತಾರೆ. ಮಕ್ಕಳಿಗೊಂಥರ ಹಬ್ಬ ಅಂತಲೇ ಹೇಳ್ಬೋದು. ರೋಡಲ್ಲಿ ವೆಹಿಕಲ್ಸ್ ಯಾವುದು ಓಡಾಡ್ತಾ ಇರಲ್ಲ, ಎಲ್ಲ ಬ್ಲಾಕ್ ಮಾಡಿರ್ತಾರೆ ರೋಡ್ನ. ದೇವರ ಮೆರವಣಿಗೆಗಳ ಹೊರಡುತ್ತಲ್ಲ, ಅದಕ್ಕೋಸ್ಕರ ರೋಡ್ನ ಬ್ಲಾಕ್ ಮಾಡಿರ್ತಾರೆ. ಮಕ್ಕಳಿಗೆ ಮನೆಯಲ್ಲಿ ಎಷ್ಟು ಆಟ ಸಾಮಾನಿದ್ರೂ ಸಾಕಾಗಲ್ಲ. ಮನೆಯಲ್ಲಿರೋ ಆಟ ಸಾಮಾನಲ್ಲಂತೂ ಆಡೋದು ಅಷ್ಟಕ್ಕಷ್ಟರಲ್ಲೇ. ಆದರೂ ಸಹ ಕಂಡಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ತಗೊಳ್ಳೇಬೇಕು. ನಮ್ಮ ವೀರ್ ಬೇಬಿಗೆ ಯಾವಾಗಲೂ ಟ್ರಕ್ಕು, ಲಾರಿ, ಟ್ರ್ಯಾಕ್ಟರು ಈ ಥರ ಆಟ ಸಾಮಾನುಗಳೇ ತುಂಬ ಇಷ್ಟ ಆಗೋದು. ಆಲ್ರೆಡಿ ಅವನ ಹತ್ರ ಟ್ರಕ್ಕು, ಲಾರಿ ತುಂಬಾ ಇದೆ. ಆದ್ರೂ ಸಹ ಇನ್ನೂ ತಗೋಬೇಕು ನೋಡಿದ ಮೇಲೆ ತಗೊಳ್ಳೇಬೇಕು. ಅವನಿಗೆ ತುಂಬ ಹಠ ಮಾಡ್ತಾನೆ. ಸೊ ಇಲ್ಲೂ ಸಹ ಅವನು ಲಾರಿನೇ ತಗೊಂಡ.
ಬೇರೆ ಬೇರೆ ದೇವಸ್ಥಾನಗಳಿಂದ ಬೇರೆ ಬೇರೆ ಉತ್ಸವ ಮೂರ್ತಿಗಳು ಬರುತ್ತೆ. ಅದರಲ್ಲಿ ಮೇಯ್ನ್ ಅಟ್ರಾಕ್ಷನ್ ಅಂದರೆ ಅಣ್ಣಮ್ಮ ದೇವಿ. ಬೆಂಗಳೂರಿನ ಗ್ರಾಮ ದೇವತೆ ಅಣ್ಣಮ್ಮ ದೇವಿ. ಅಣ್ಣಮ್ಮ ದೇವಿ ರಥೋತ್ಸವನೂ ಸಹ ತುಂಬ ಚೆನ್ನಾಗಿತ್ತು. ಹೇಗಿತ್ತು ಈ ವಿಡಿಯೋ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ, ಜೈ ಆಂಜನೇಯ.